ಹೆಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪೆಷಲ್ ಬರ್ಡ್ಸ್. ಯಾರು ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ಕ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬನ್ನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮ್ಮ ಭಾಗ್ಯದಲ್ಲಿ ಏನು ಬರೆದಿದೆ ಅನ್ನೋದು. ವಾಟ್ ಈಸ್ ರಿಟನ್ ಇನ್ ಯುವರ್ ಡೆಸ್ಟಿನಿ. ಓಕೆ, ಸೊ ಎಸ್, ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಇವತ್ತು ಕೂಡ ನಾನು ನಿಮಗೆ ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡೋದಿಲ್ಲ, ಇಂಟಿಟಿವ್ಲಿ ಆಗಿ ಪಿಕ್ ಮಾಡಿ. ಓಕೆ, ಸೊ ಪೈಲ್ ನಂಬರ್ 1ಅಲ್ಲಿದೆ ನಂಬರ್ 8, ಪೈಲ್ ನಂಬರ್ 2ಅಲ್ಲಿದೆ 19, 8 ಆ್ಯಂಡ್ 19. ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್. ಯಾವ ನಂಬರ್ಸ್ ನಿಮಗೆ ಹೆಚ್ಚು ಕಾಣ್ತಾ ಇದೆ ನೋಡಿ, ಅದೇ ನಿಮ್ಮ ಪೈಲ್ ಆಗಿರುತ್ತೆ. ಹಾಗೆ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಡೈರೆಕ್ಟ್ ಮೆಸೇಜ್ ಮಾಡಿ, ಅದು ಪೇಯ್ಡ್ ಆಗಿರುತ್ತೆ. ಓಕೆ, ಸೊ ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆ್ಯಂಡ್ ಜನರಲ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬೋದು. ಸೊ ಬನ್ನಿ ರೀಡಿಂಗ್ನ ಶುರು ಮಾಡೋಣ. ನಂಬರ್ 1, ಬ್ಯಾಕ್ಗ್ರೌಂಡ್ ನಾಯ್ಸ್ ಸ್ವಲ್ಪ ಇಗ್ನೋರ್ ಮಾಡಿ. ಓಕೆ, ಬಿಕಾಸ್ ನಾನು ಇವತ್ತು ಬೆಳಿಗ್ಗೆ ಎಲ್ಲ ಮಧ್ಯಾಹ್ನ ಆಗೋಯಿತು. ಸೊ ಇವಾಗ ಮಧ್ಯಾಹ್ನ ನಾನು ಅದನ್ನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಹೊರಗಡೆ ಸ್ವಲ್ಪ ಕೆಲಸ ಆಗ್ತಾ ಇದೆ. ಸೊ ಹಾಗಾಗಿ ನಿಮಗೆ ಸ್ವಲ್ಪ ನಾಯ್ಸ್ ಕೇಳ್ತಾ ಇರ್ಬೋದು. ಸೊ ಆದಷ್ಟು ಅದನ್ನ ಅವಾಯ್ಡ್ ಮಾಡಿ. ಓಕೆ, ಸೊ ಎಸ್, ನೀವು ನಂಬರ್ ಚೂಸ್ ಮಾಡಿದ್ದೀರಾ 8. ನಂಬರ್ 8 ಯಾವಾಗಲೂ ಅಬಂಡೆನ್ಸ್ ಬಗ್ಗೆ ಮಾತಾಡುತ್ತೆ, ಪ್ರಾಸ್ಪ್ಯಾರಿಟಿ ಬಗ್ಗೆ ಮಾತಾಡುತ್ತೆ, ಅಂತಂದರೆ ಇದು ಸಮೃದ್ಧಿ ಬಗ್ಗೆ ಮಾತಾಡುತ್ತೆ. ಸೊ ಎಲ್ಲ ವಿಧದ ಸಮೃದ್ಧಿ ಅಂತಂದರೆ ಎಲ್ಲನೂ ಬಂತು ಅದರಲ್ಲಿ. ಸೊ ಎಸ್, ನಿಮ್ಮ ಡೆಸ್ಟಿನಿಯಲ್ಲಿ ಸಮೃದ್ಧಿ ಅಂತೂ ಇದ್ದೇ ಇದೆ. ಓಕೆ, ಸೊ ಇದರಲ್ಲಿ ಏನಿದೆ ಅನ್ನೋದು ಮತ್ತೆ ಕೊನೆಗೆ ನೋಡೋಣ. ಓಕೆ, ಸರಿ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ನಿಮ್ಮ ಕಾರ್ಡನಲ್ಲಿ ಇಟ್ಟಿದ್ದೀನಿ. ಓಕೆ, ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1, ಥ್ಯಾಂಕ್ ಯು. Thank you so much. Knight of Swords. Okay. Queen of Wands. Wow. Queen of Swords. Wow. Queen energy ಇದೆ ಇಲ್ಲಿ. ಕ್ವೀನ್, 2 ಕ್ವೀನ್ಗಳಿದ್ದಾರೆ. ವಾವ್, ಜಡ್ಜ್ಮೆಂಟ್. ನೋಡಿ, ನಿಮ್ಮ ಡೆಸ್ಟಿನಿಯಲ್ಲಿ ಒಂದು ಏನಿದೆ ಅಂತಂದರೆ, ಸೊ ನೀವು ಯಾವಾಗ ಹತಾಶರಾಗಿ ಹೋಗ್ತೀರಾ ನೋಡಿ, ಆವಾಗ ನಿಮಗೆ ವೇಕಪ್ ಕಾಲ್ ಏನಿದೆ ನೋಡಿ, ದೇವರ ಸಹಾಯ, ಏಂಜಲ್ ಸಹಾಯ ಯಾವಾಗಲೂ ಇದ್ದೇ ಇದೆ. ಇದು ಆಲ್ರೆಡಿ ನಿಮ್ಮ ಡೆಸ್ಟಿನಿಯಲ್ಲಿದೆ, ನಿಮ್ಮ ಭಾಗ್ಯದಲ್ಲಿದೆ. ದೇವರು ಯಾವತ್ತೂ ನಿಮ್ಮ ಕೈ ಬಿಡೋದಿಲ್ಲ. ಪೈಲ್ ನಂಬರ್ 1. ಓಕೆ, ಏಂಜಲ್ಸ್ ಎನರ್ಜಿ, ಆರ್ಕೇಂಜಲ್ ಗ್ಯಾಬ್ರಿಯಲ್ ಎನರ್ಜಿ ಇದೆ ಇಲ್ಲಿ. ಓಕೆ, ಆ್ಯಂಡ್ ಎಸ್, ವೇಕಪ್ ಕಾಲ್ ಇದೆ. ನೀವೇನಾದರೂ ಸೈನ್ಗಳನ್ನು ಕೇಳ್ತೀರಂತಂದರೆ ಸೈನ್ ಕೂಡ ನಿಮಗೆ ಏಂಜಲ್ಸ್ ತೋರಿಸಬಹುದು, ಲೈಕ್ ನಂಬರ್ಸ್ ಮೂಲಕ, ವರ್ಡ್ಸ್ ಮೂಲಕ, ಕಲರ್ಸ್ ಮೂಲಕ. ಓಕೆ, ಎಸ್, ರೆಸ್ಪಾನ್ಸಿಬಿಲಿಟಿ ತುಂಬ ಇದೆ. 2 of Wands. ಎಸ್, ನಿಮ್ಮ ಡೆಸ್ಟಿನಿಯಲ್ಲಿ ಆಪ್ಷನ್ಸ್ ಆ್ಯಂಡ್ ಬಾಟಮ್ ಆಫ್ ದ ಡೆಕ್ 10 of Swords ಇದೆ. ಸೊ ನೋಡಿ, ಪೈಲ್ ನಂಬರ್ 1, ನಿಮಗೆ ದೇವರಲ್ಲಿ ತುಂಬ ವಿಶ್ವಾಸ ಇದೆ, ತುಂಬ ನಂಬಿಕೆ ಇದೆ ಅಂತಂದರೆ, ಸೊ ಯಾವತ್ತೂ ನಿಮ್ಮ ಪ್ರೇಯರ್ ಏನಿದೆ ನೋಡಿ, ಅದು ಯಾವತ್ತೂ ಅಂದ್ಕೊಳ್ಬೇಡಿ ನಾನಿಷ್ಟು ಪ್ರೇಯರ್ ಮಾಡ್ತಾ ಇದ್ದೀನಿ, ನಾನಿಷ್ಟು ದೇವ್ರನ್ನ ಪೂಜಿಸ್ತಾ ಇದ್ದೀನಿ, ಬಟ್ ಯಾವುದೇ ನನಗೆ ಫಲ ಇಲ್ಲ ಅಂತ ಹೇಳಿಬಿಟ್ಟು ಆ ಥರ ಏನೂ ಇಲ್ಲ. ಬಿಕಾಸ್ 10 of Swordsಲ್ಲಿ ಇಲ್ಲಿ ಬ್ಲೆಸ್ಸಿಂಗ್ಸ್ ಇದೆ. ಇದರಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಏನು ಅಂತಂದರೆ, ಲೈಕ್ ಎಲ್ಲ ಸೋರ್ಸ್ ಬಿದ್ದಿದೆ. ಇದು ರೈಟ್ ನಾವು ಬ್ಯಾಕ್ ಸ್ಟ್ಯಾಬ್ ಮಾಡಿರಬಹುದು, ಮೋಸ ಮಾಡಿರಬಹುದು. ಬಟ್ ಸ್ಟಿಲ್ ಬ್ಯಾಕ್ ಸ್ಟ್ಯಾಬ್ ಮಾಡಿದ್ರು, ಮೋಸ ಮಾಡಿದ್ರು, ದೇವರಲ್ಲಿರುವಂತಹ ಒಂದು ನಂಬಿಕೆ ಏನಿದೆ ನೋಡಿ, ಅದು ನಿಮ್ಮ ಡೆಸ್ಟಿನಿನ ಬೆಳಗಿಸುತ್ತೆ. ಫೈಲ್ ನಂಬರ್ 1.
ಓಕೆ, ಸೊ ನಿಮಗೆ ಯಾವಾಗಲೂ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ, ಕನ್ಫ್ಯೂಷನ್ಸ್ ಕೂಡ ಯಾವಾಗಲೂ ಆಗ್ತೀರಾ ನೀವು. ಓಕೆ, ಮೆಂಟಲ್ ಬ್ಲಾಕೇಜ್ ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ. ಬಟ್ ಅದರ ಜೊತೆ ನಿಮಗೆ ದೇವರ ಆಶೀರ್ವಾದ ಇದ್ದೇ ಇದೆ. ಓಕೆ, ಸೊ ನೀವು ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಥರದ ಜಜ್ಮೆಂಟನ್ನು ನಿಮಗೆ ನೋಡೋದಕ್ಕೆ ಸಿಗ್ಬೋದು. ನೀವು ಲೈಕ್ ಕೆಟ್ಟದ ಕೆಲಸ ಏನಾದರೂ ಮಾಡಿದರೆ, ಬ್ಯಾಡ್ ಕರ್ಮ ಏನಾದರೂ ಮಾಡಿದರೆ ಅದರ ಔಟ್ಕಮ್ ಬ್ಯಾಡೇ ಬರುತ್ತೆ. ಓಕೆ, ಪಾಲ್ ನಂಬರ್ 1, ಆದಷ್ಟು ಯಾರಿಗೂ ಏನು ಹೇಳೋದಕ್ಕೆ ಹೋಗಬೇಡಿ. ಇವರು ಹಾಗೆ ಇವರು ಹೀಗೆ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಬಿಕಾಸ್ ನಿಮಗೆ ದೇವರ ಅನುಗ್ರಹ ಏನಿದೆ ನೋಡಿ ಅದು ತುಂಬ ಇದೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಲೈಕ್ ಅವಸರ ಮಾಡೋದಕ್ಕೆ ಹೋಗಬೇಡಿ ಯಾವುದಕ್ಕೂ ಕೂಡ. ಟ್ರಸ್ಟ್ ಯುವರ್ ಹೈಯರ್ ಸೆಲ್ಫ್, ಟ್ರಸ್ಟ್ ಯುವರ್ ಇಂಟ್ಯೂಷನ್. ಓಕೆ, ಆ್ಯಂಡ್ ನಿಮ್ಮ ಡೆಸ್ಟಿನಿಯಲ್ಲಿ ಹ್ಯಾಪಿನೆಸ್ ಕೂಡ ಇದೆ. ಆ್ಯಂಡ್ ನೀವು ಹೇಗಿರಬೇಕು ಅಂತಂದರೆ ಪಾಲ್ ನಂಬರ್ 1 ವೆರಿ ಬೋಲ್ಡ್ ಆಗಿರಬೇಕು. ಫಸ್ಟ್ ಆಫ್ ಆಲ್ ಏನಿದೆ ನೋಡಿ ಅದನ್ನ ಹೇಳಬೇಕು. ನನಗಿದು ಬೇಕು, ನನಗಿದು ಬೇಕು, ನನಗಿದು ಬೇಕು, ಇದು ಬೇಡ ಅಂದರೆ ನೋ, ಐ ಡೋಂಟ್ ನೀಡ್. ಸೆಲ್ಫ್ ರೆಸ್ಪೆಕ್ಟ್ ಅದು ತುಂಬ ಇಂಪಾರ್ಟೆಂಟ್ ನಿಮಗೆ. ಓಕೆ, ಆ್ಯಂಡ್ ನಿಮ್ಮ ಡೆಸ್ಟಿನಿಯಲ್ಲಿ ರೆಸ್ಪಾನ್ಸಿಬಿಲಿಟಿ ಕೂಡ ತುಂಬ ಇದೆ. ಪಾಲ್ ನಂಬರ್ 1 ಸಿಕ್ಕಾಪಟ್ಟೆ ರೆಸ್ಪಾನ್ಸಿಬಿಲಿಟಿ ಇದೆ. ಓಕೆ, ಆ್ಯಂಡ್ ಮೇ ಬಿ ನಿಮ್ಮ ಮನೇಲಿ ನೀವೇ ದೊಡ್ಡ ಮಗ ಆಗಿರ್ಬೋದು, ದೊಡ್ಡ ಮಗಳಾಗಿರ್ಬೋದು, ಸಣ್ಣ ಇರಬೇಕಂದ್ರೆ ಕೂಡ ರೆಸ್ಪಾನ್ಸಿಬಿಲಿಟಿನ ನೀವು ನೋಡಿರಬಹುದು. ಓಕೆ, ಬಟ್ ಯು ಆರ್ ಪ್ರೊಟೆಕ್ಟೆಡ್. ಇದು ಆಲ್ರೆಡಿ ನಿಮ್ಮ ಡೆಸ್ಟಿನಿಯಲ್ಲಿ ಬರ್ತಿದೆ. ಯು ಆರ್ ಪ್ರೊಟೆಕ್ಟೆಡ್, ನೀವು ಸುರಕ್ಷಿತವಾಗಿದ್ದೀರಾ. ಓಕೆ, ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಅಂತಂದರೆ ಲೈಕ್ ಯಾವಾಗ ನೋಡಿದರೂ ಕಂಪ್ಯಾಷನೇಟ್ ಆಗಿ ಇರೋದಲ್ಲ, ಒಬ್ಬರ ಮೇಲೆ ತುಂಬ ಸಿಂಪತಿನ ಗೇನ್ ಮಾಡೋದಲ್ಲ, ಸ್ವಲ್ಪ ಬೋಲ್ಡಾಗಿ ಕೂಡ ಇರಬೇಕಾಗತ್ತೆ. ನೋ ಅನ್ನೋದನ್ನು ಕೂಡ ಕಲಿಬೇಕಾಗತ್ತೆ ನೀವು. ಓಕೆ, ಸೊ ಎಸ್, ನಿಮ್ಮ ಡೆಸ್ಟಿನಿಯಲ್ಲಿ ಲೈಕ್ ಸ್ಪಿರಿಚುವಲಿ ಕೂಡ ನೀವು ಬ್ಯಾಲೆನ್ಸ್ಡ್ ಆ್ಯಂಡ್ ಕ್ಲಾರಿಟಿ ಇರುವಂತಹ ಪರ್ಸನ್ ಆ್ಯಂಡ್ ಮೆಚ್ಯೂರಿಟಿಯಿಂದ ಕೆಲಸ ಮಾಡುವಂಥದ್ದು. ಓಕೆ, ಮೆಚ್ಯೂರಿಟಿ ಯಾವ ಥರದ ಪೇಯ್ನ್ ಇದೆ ನೋಡಿ, ನಿಮಗೆ ಎಷ್ಟು ಪೇಯ್ನ್ ಇದ್ದರೂ ಕೂಡ ಅದರಿಂದ ನೀವು ಹೊರಗೆ ಬರ್ಬೋದು. ಹೇಗೆ? ಕ್ಲಾರಿಟಿ ಆ್ಯಂಡ್ ಹ್ಯಾಪಿನೆಸ್ಸಿಂದ. ಓಕೆ, ನಿಮ್ಮ ಡೆಸ್ಟಿನಿಯಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇದೆ, ಬದಲಾವಣೆ ಇದೆ, ಎಂದು ಒಳ್ಳೆ ಬದಲಾವಣೆ ಇದೆ. ನಿಮ್ಮ ಡೆಸ್ಟಿನಿಯಲ್ಲಿ ಒಂದು ಒಳ್ಳೆ ಪರ್ಸನ್ ಕೂಡ ಇದ್ದಾರೆ. ಓಕೆ, ಸೊ ನಿಮಗೆ ಗೈಡ್ ಮಾಡೋರು ಇರ್ಬೋದು. ಫಿಸಿಕಲಿ ಇಲ್ಲದಿದ್ದರೂ ಕೂಡ ಲೈಕ್ ನಿಮ್ಮ ಮುಂದೆ ಫಿಸಿಕಲಿ ಇಲ್ಲ, ಬಟ್ ಎಲ್ಲಾದರೂ ನಿಮಗೆ ಗೈಡೆನ್ಸ್ ನಿಮಗೆ ಕೊಡುವವರು, ಎಂಪವರ್ ಮಾಡುವವರು. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಬಟ್ ಓವರಾಲ್ ನನಗೆ ಹೇಳಬೇಕು ಅಂತಂದರೆ ನಿಮ್ಮ ಡೆಸ್ಟಿನಿಯಲ್ಲಿ ಡಿವೈನ್ ಬ್ಲೆಸ್ಸಿಂಗ್ಸ್ ಹೆಚ್ಚಿದೆ. ನಾನು ಈ ಕಾರ್ಡಿಂದ ಏನು ಅಂತ ಹೇಳಲಿ. ಓಕೆ, ಬಟ್ ಡಿವೈನ್ ಬ್ಲೆಸ್ಸಿಂಗ್ಸ್ ತುಂಬ ಇದೆ ನಿಮ್ಮ ಮೇಲೆ. ಓಕೆ, ದೇವರ ಕೃಪೆ ಇದೆ, ನೀವು ದೇವರಿಂದ ಸುರಕ್ಷಿತವಾಗಿದ್ದೀರಾ. ಆ್ಯಂಡ್ ನಿಮಗೆ ಆವಾಗವಾಗ ವೇಕಪ್ ಕಾಲ್ ಕೂಡ ಬರುತ್ತೆ. ನಿಮ್ಮ ಟ್ರಸ್ಟ್ ಯುವರ್ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಏನಿದೆ ನೋಡಿ ಅದನ್ನ ನಂಬಿ. ಇಲ್ಲಿ ಬೇಬಿ ಏಂಜಲ್ ಶೆರಫ್ ಎನರ್ಜಿ ಕೂಡ ಇದೆ. ಓಕೆ, ಏಂಜಲ್ ಎಲ್ಲಿ ನೋಡಿದ್ರು ಏಂಜಲ್, ಇಲ್ಲೂ ಕೂಡ ಏಂಜಲ್ ಇದ್ದಾರೆ, ಇಲ್ಲೂ ಕೂಡ ಏಂಜಲ್ ಇದ್ದಾರೆ, ಇಲ್ಲೂ ಕೂಡ ಏಂಜಲ್ ಇದ್ದಾರೆ. ಓಕೆ, ಏಂಜಲ್ ಈಸ್ ಎವ್ರಿವೇರ್, ಎಲ್ಲ ಕಡೆ ಇದ್ದಾರೆ, ಎಲ್ಲ ಕಾರ್ಡಲ್ಲಿ ಏಂಜಲ್ಸ್ ಇದ್ದಾರೆ. ನಿಮ್ಮ ಆ್ಯನ್ಸಿಸ್ಟರ್ಸ್ ಕೂಡ ಇದ್ದಾರೆ. ಓಕೆ, ಪಾಲ್ ನಂಬರ್ 1. ಸೊ ಎಸ್, ನಿಮ್ಮ ಒಂದು ಡೆಸ್ಟಿನಿಯಲ್ಲಿ ರೆಸ್ಪಾನ್ಸಿಬಿಲಿಟಿ ಅಂತೂ ಇದೆ. ಓಕೆ, ಸೊ ಎಲ್ಲ ಕೆಲಸವನ್ನು ಒಂದೇ ಸಲ ಮುಗಿಸುವಂಥ ಅವಶ್ಯಕತೆ ಏನೂ ಇಲ್ಲ. ಓಕೆ, ಆ್ಯಂಡ್ ಯಾವಾಗ ನೀವು ಒಳ್ಳೆ ಕೆಲಸ ಮಾಡ್ತೀರ ನೋಡಿ ಆವಾಗ ಒಳ್ಳೆಯದೇ ಆಗುತ್ತೆ. ಅದಕ್ಕೋಸ್ಕರ ಕೆಟ್ಟ ವಿಷಯಗಳ ಮೇಲೆ ಕೈ ಹಾಕೋದಕ್ಕೆ ಹೋಗಬೇಡಿ. ದೇವರನ್ನು ಯಾವತ್ತೂ ನಿಂದಿಸೋದಕ್ಕೆ ಹೋಗಬೇಡಿ. ಓಕೆ, ದೇವರಿಂದ ಹೀಗಾಯಿತು ಹಾಗಾಯಿತು ಅನ್ನೋದನ್ನು ಆ ಥರ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಕಾಣದೇ ಇರಬಹುದು, ಬಟ್ ಇನ್ವಿಸಿಬಲ್ ಶಕ್ತಿ ಏನಿದೆ ನೋಡಿ ಅದು ನಿಮ್ಮ ಜೊತೆ ಇದೆ. ಬೇರೆ ನನಗಿಲ್ಲೇನೂ ಕಾಣ್ತಾ ಇಲ್ಲ, ಕಾರ್ಡ್ಸ್ ಬೇರೆ ನನಗಿಲ್ಲೇನೂ ಮೆಸೇಜ್ ಕೊಡ್ತಾ ಇಲ್ಲ. ಪಾಲ್ ನಂಬರ್ 1, ಬಿಕಾಸ್ ನಿಮ್ಮ ಡೆಸ್ಟಿನಿಯಲ್ಲಿ ದೇವರ ಬ್ಲೆಸ್ಸಿಂಗ್ಸ್ ಇದೆ. ಬಿಕಾಸ್ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಕೆಲವೊಮ್ಮೆ ಮೆಸೇಜ್ ಏನಿದೆ ನೋಡಿ ಅದು ಏಂಜಲ್ಸ್ ಇರ್ಬೋದು, ದೇವರೇ ಇರ್ಬೋದು, ಅವರೇ ನಿಮಗೆ ಡಿಲಿವರ್ ಮಾಡ್ಬೋದು. ಮೇ ಬಿ ಇದು ಡ್ರೀಮ್ಸ್ ಮೂಲಕ ಇರ್ಬೋದು, ಇಲ್ಲಾಂದರೆ ಬೇರೆಯವ್ರ ಜೊತೆ ಮಾತಾಡೋ ಮೂಲಕ ಇರಬಹುದು, ಇಲ್ಲಾಂದರೆ ನಿಮ್ಮ ಇಂಟ್ಯೂಷನ್ ಮೂಲಕ ಇರ್ಬೋದು. ಹಾಗೆ ಹೇಳೋಕ್ಕೋದ್ರೆ ಬೇರೆ ಜನರಲ್ಲಿ ನೋಡೋಕ್ಕೋದ್ರೆ ತುಂಬ ಮೆಸೇಜ್ ಇದೆ ಆ್ಯಕ್ಚುಲಿ. ಬಟ್ ರೈಟ್ ನಾವು ನನ್ನ ಇಂಟ್ಯೂಷನ್ ಏನು ಹೇಳ್ತಾ ಇದೆ ನೋಡಿ ಅದನ್ನು ಮಾತ್ರ ನಾನು ಹೇಳಬಲ್ಲೆ. ಹಾಗೆ ನಿಮ್ಮ ಡೆಸ್ಟಿನಿಯಲ್ಲಿ ಪ್ಯೂರಿಟಿ ಇದೆ, ಉತ್ಸಾಹ ಇದೆ, ಏನಾದರೂ ಕೆಲಸ ಮಾಡಿ ಮುಗಿಸುವಂಥದ್ದು. ಆ್ಯಂಡ್
ಪ್ಯಾಷನ್ ಇದೆ, ಪ್ಯಾಷನ್ ಇದೆ ಆ್ಯಂಡ್ ಪ್ಯೂರಿಟಿ ಕೂಡ ಇದೆ. ಡಿಸೈರ್ ಸಿಕ್ಕಾಪಟ್ಟೆ ನೋಡ್ತಾ ಇದ್ದೀನಿ. ನಿಮಗೆ ಕನ್ಫ್ಯೂಷನ್ಸ್, ಹೆಸಿಟೇಷನ್ಸ್ ಇದು ಕೂಡ ತುಂಬ ಆಗ್ಬೋದು. ಕನ್ಫ್ಯೂಷನ್ಸ್ ಅಂತಂದರೆ ಯಾವುದನ್ನು ಚೂಸ್ ಮಾಡೋದು, ಯಾವುದನ್ನು ಆಯ್ಕೆ ಮಾಡೋದಿರೋ 2 ಆಪ್ಷನಲ್ಲಿ ಯಾವಾಗಲೂ ನೀವು ಸಿಕ್ಕಾಕೋತೀರಾ. ಪೈಲ್ ನಂಬರ್ 1. ಇನ್ನೊಂದು ಏನು ಅಂತಂದರೆ ಮುಜುಗರ. ನಿಮ್ಮ ಡೆಸ್ಟಿನಿಯಲ್ಲಿ ಅದೊಂದಿದೆ, ಮುಜುಗರ. ಓಕೆ, ಸ್ವಲ್ಪ ಮೆಂಟಲ್ ಬ್ಲಾಕೇಜ್ ಇರೋದ್ರಿಂದ ನಿಮಗೆ ಮುಜುಗರ ಆಗ್ಬೋದು. ಆ್ಯಂಡ್ ನಿಮ್ಮ ಎನರ್ಜಿ ಏನಿದೆ ನೋಡಿ, ಯಾವಾಗಲೂ ಒಂದೇ ಥರ ಸ್ಟೇಬಲ್ ಆಗಿರೋದಿಲ್ಲ, ಆವಾಗವಾಗ ಚೇಂಜ್ ಆಗುತ್ತಾ ಇರುತ್ತೆ. ಓಕೆ, ಸೊ ಓವರ್ ಆಲ್ ನಿಮ್ಮ ಡೆಸ್ಟಿನಿಯಲ್ಲಿ ಏನು ಬರೆದಿದೆ ಅಂತಂದರೆ, ನಾನು ಒಂದೇ ಇಲ್ಲಿ ಹೇಳಬಲ್ಲೆ, ಲಾಟ್ ಆಫ್ ಬ್ಲೆಸ್ಸಿಂಗ್ಸ್, ತುಂಬ ಆಶೀರ್ವಾದಗಳಿದೆ ದೇವರಿಂದ. ಓಕೆ, ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. ಹಾರ್ಟ್ ಚಕ್ರ, ಲವ್ ಆ್ಯಂಡ್ ಲೆಟ್ ಯುವರ್ ಸೆಲ್ಫ್ ಬಿ ಲವ್ಡ್. ಇಲ್ಲೂ ನೋಡಿದರೆ ಏಂಜಲ್ ಇದ್ದಾರೆ, ಹಾರ್ಟ್ ಗಾರ್ಡಿಯನ್ ಇದೆ ಇಲ್ಲಿ. ನೋಡಿ, ನಿಮ್ಮ ಜೀವನದಲ್ಲಿ ಸಮೃದ್ಧಿ ಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಲೆಟ್ ಯುವರ್ ಸೆಲ್ಫ್ ಬಿ ಲವ್ಡ್. ಮೊದಲು ಸೆಲ್ಫ್ ಲವ್, ಸೆಲ್ಫ್ ಕೇರ್ ಅದು ಮಾಡೋದು ತುಂಬ ಇಂಪಾರ್ಟೆಂಟ್. ನಿಮ್ಮ ಹಾರ್ಟ್ ಚಕ್ರ, ಎಮೋಷನ್ಸ್ ಏನಿದೆ ನೋಡಿ, ಅದು ಕೂಡ ತುಂಬ ಇಂಪಾರ್ಟೆಂಟ್. ಓಕೆ, ಎಮೋಷನ್ಸ್ನ ಯಾವತ್ತೂ ಇಗ್ನೋರ್ ಮಾಡಬೇಡಿ. ಪೈಲ್ ನಂಬರ್ 1. ಓಕೆ, ಸ್ನೇಕ್, ಶೆಡ್ ಓಲ್ಡ್ ಸ್ಕಿನ್. ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪೈಲ್ ನಂಬರ್ 1, ಲೆಟ್ ಗೋ ಮಾಡಿ. ತುಂಬ ವಿಷಯಗಳಿದೆ, ಅದನ್ನ ತುಂಬ ನೀವು ಹಾಗೆ ಹಾರ್ಟ್ ಸೆಂಟರಲ್ಲಿ ಇಟ್ಕೊಳ್ಬಹುದು. ಓಕೆ, ಟ್ರಸ್ಟ್ ಇನ್ ದ ಅನ್ನೋನ್. ಇಲ್ಲಿ ಸ್ಕೈ ಫಾದರ್ ಎನರ್ಜಿ ಇದೆ ನೋಡಿ, ಸ್ಕೈ ಫಾದರ್. ಟ್ರಸ್ಟ್ ಇನ್ ದ ಅನ್ನೋನ್ ಎನರ್ಜಿಯಲ್ಲಿ ಟ್ರಸ್ಟ್, ವಿಶ್ವಾಸನ ಇಟ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ಏನಾದರೂ ಹೊಸ ಬಿಗಿನಿಂಗ್ ನೀವೇನಾದರೂ ಮಾಡ್ತೀರಾ ಅಂತಂದರೆ ಭಯ ಪಡ್ಕೊಳ್ಬೇಡಿ ಅನ್ನೋನಿಗೆ. ಓಕೆ, ಸೊ ಅಂಥ ಎನರ್ಜಿಲ್ಲ ನೋಡ್ತಾ ಇದ್ದೀನಿ. ಸ್ನೇಕ್, ಶೆಡ್ ಓಲ್ಡ್ ಸ್ಕಿನ್. ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಓಲ್ಡ್ ಸ್ಕಿನ್ ಏನಿದೆ, ಓಲ್ಡ್ ಸ್ಕಿನ್ ಇನ್ ದ ಸೆನ್ಸ್ ಹಳೆದು, ಅದನ್ನು ಶೆಡ್ ಮಾಡುವಂತಹ ಸರಿಯಾದ ಸಮಯ ಇವಾಗ. ಅದನ್ನು ಲೆಟ್ ಗೋ ಮಾಡುವಂಥದ್ದು. ಪಾಸ್ಟಲ್ಲಿ ಏನಾಯಿತು ನೋಡಿ, ಅದು ಆಗೋಯ್ತು, ಅದರ ಬಗ್ಗೆ ಚಿಂತೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಓಕೆ, ಸೊ ಇಲ್ಲಿ ಸ್ನೇಕ್ ಅದನ್ನೇ ಹೇಳ್ತಾ ಇದ್ದಾರೆ. ಆದಷ್ಟು ನಿಮ್ಮ ಎನರ್ಜಿ ಏನಿದೆ ನೋಡಿ, ಅದನ್ನ ಆದಷ್ಟು ಲೈಕ್ ಪಾಸಿಟಿವ್ ಆಗಿಟ್ಕೊಳ್ಳಿ. ಬಿಕಾಸ್ ಇದು ಸ್ಪಿರಿಚುವಲ್ ಬಗ್ಗೆ ಕೂಡ ಮಾತಾಡುತ್ತೆ, ಕುಂಡಲಿನಿ ಬಗ್ಗೆ ಮಾತಾಡುತ್ತೆ ಸ್ನೇಕ್ಸ್. ರಿಫ್ಲೆಕ್ಟ್ ಮಾಡೋದಕ್ಕೆ ಹೇಳ್ತಾ ಇದೆ ನಿಮಗೆ. ಇವಾಗ ಸರಿಯಾದ ಸಮಯ ರಿನ್ಯೂವಲ್ ಆಗುವಂಥದ್ದು. ನಾನು ಅಬಂಡೆನ್ಸ್ ಮೊದಲೇ ಹೇಳಿದೆ, ಅಬಂಡೆನ್ಸ್ ಅಂತೂ ಇದೆ. ಬಿಕಾಸ್ ಸ್ನೇಕ್ ಕೂಡ ಅಬಂಡೆನ್ಸ್ ಬಗ್ಗೆನೇ ಮಾತಾಡುತ್ತೆ, ಇದು ಕನೆಕ್ಷನ್ ಬಗ್ಗೆ ಮಾತಾಡುತ್ತೆ, ರೀಬಾರ್ನ್ ಬಗ್ಗೆ ಮಾತಾಡುತ್ತೆ, ಇದು ಸೆಲೆಬ್ರೇಷನ್ ಬಗ್ಗೆ ಮಾತಾಡುತ್ತೆ. ಇದು ಆಲ್ರೆಡಿ ನಿಮ್ಮ ಡೆಸ್ಟಿನಿಯಲ್ಲಿದೆ. ಯಾವುದು ಅಂತಂದರೆ ಅಬಂಡೆನ್ಸ್ ಇದೆ ಆ್ಯಂಡ್ ರಿಬಾರ್ನ್ ಅನ್ನೋದಿದೆ. ಬಿಕಾಸ್ ಜಡ್ಜ್ಮೆಂಟ್ ಕೂಡ ರಿಬಾರ್ನ್ ಬಗ್ಗೆ ಮಾತಾಡುತ್ತೆ, ಸೆಕೆಂಡ್ ಚಾನ್ಸ್ ಬಗ್ಗೆ ಕೂಡ ಮಾತಾಡುತ್ತೆ. ಸೊ ಏನಾದರೂ ನಿಮ್ಮಿಂದ ತಪ್ಪು ಹೋಗಿದ್ರೆ ಅದು ಇನ್ನೊಮ್ಮೆ ಸಿಗುವಂತಹ ಚಾನ್ಸಸ್ ಕೂಡ ಇದೆ. ಬಿಕಾಸ್ ಇದು ಸ್ಪಿರಿಚುವಲ್ ಪೊಟೆನ್ಷಿಯಲ್ ಬಗ್ಗೆ ಕೂಡ ಮಾತಾಡುತ್ತೆ ಸ್ನೇಕ್ ಇಲ್ಲಿ. ಸೊ ಸೆಲ್ಫ್ ಲಿಮಿಟಿಂಗ್ ಬಿಲೀಫ್ ಏನಿದೆ ಅನ್ನೋದನ್ನು ನೋಡಿ, ಪೈಲ್ ನಂಬರ್ 1. ಓಕೆ, ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ನೀವು ನಿಮ್ಮ ಓಲ್ಡ್ ಸ್ಟೋರಿ ಏನಿದೆ ನೋಡಿ, ಅದು ನಿಮ್ಮನ್ನು ತುಂಬ ಕಾಡ್ತಾ ಇರಬಹುದು ಕೂಡ. ಪೈಲ್ ನಂಬರ್ 1 ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸೊ ಲೆಟ್ಸ್ ಸಿ, ಪೈಲ್ ನಂಬರ್ 1. A wonderful surprise is coming. Wow, pile number 1. Something entirely new awaits you. ಸೊ ಏನೋ ಒಂದು, ಅದೇ ನಾನು ಹೇಳ್ದೆ ಅಲ್ವಾ ನಿಮಗೆ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ತುಂಬ ಇದೆ. ಏನೋ ಒಂದು ಸರ್ಪ್ರೈಸ್ ಎನರ್ಜಿ ನಿಮ್ಮ ಕಡೆ ಬರುತ್ತೆ. ಪೈಲ್ ನಂಬರ್ 1. ಓಕೆ, ಸಮಥಿಂಗ್ ಈಸ್ ನ್ಯೂ ಅವೇಟ್ಸ್ ಯು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಓಲ್ಡ್ ಸ್ಟೋರೀಸ್, ಬ್ರೇಕಪ್ಸ್, ಮೆಸೇಜ್ ಏನೆಲ್ಲ ಇದೆ ನೋಡಿ, ಅದನ್ನೆಲ್ಲ ಡಿಲೀಟ್ ಮಾಡಿ ಆ್ಯಂಡ್ ನಿಮ್ಮನ್ನು ನೀವು ಹೊಸದಕ್ಕೆ ರೆಡಿಯಾಗಿ ಇಟ್ಕೊಳ್ಳಿ, ಹೊಸದು ಅಟ್ರ್ಯಾಕ್ಟ್ ಮಾಡೋದಕ್ಕೆ. ಓಕೆ, ನಾಲೆಜ್, ಕ್ರಿಯೇಟಿವಿಟಿ, ಇನ್ಸ್ಪಿರೇಷನ್. ಓಕೆ,
ಸೊ ಎಸ್, ನಿಮ್ಮಲ್ಲಿ ತುಂಬಾ ನಾಲೆಜ್ ಇದೆ. ಪೈಲ್ ನಂಬರ್ 1 ನಾಲೆಜ್ ಸಿಕ್ಕಾಪಟ್ಟೆ ಇದೆ, ಕ್ರಿಯೇಟಿವಿಟಿ ಕೂಡ ಇದೆ, ನೀವು ಇನ್ನೊಬ್ಬರನ್ನ ಇನ್ಸ್ಪೈರ್ ಕೂಡ ಮಾಡಬಹುದು. ಓಕೆ, ಸೊ ಎಸ್, ಲೆಟ್ ಸಿ ಬೇರೆ ಏನಿದೆ ಅಂತ ನೋಡೋಣ. ಪೈಲ್ ನಂಬರ್ 1, ಮೇಕಿಂಗ್ ಅ ಮೇಜರ್ ಲೈಫ್ ಡಿಸಿಷನ್ಸ್, ಬೀಯಿಂಗ್ ಅಫ್ರೇಡ್ ಆಫ್ ಮೂವಿಂಗ್ ಫಾರ್ವರ್ಡ್. ಸೊ ಇಲ್ಲಿ ನಿಮಗೆ ಮೇಜರ್ ಡಿಸಿಷನ್ಸ್ನ ತೊಗೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಪೈಲ್ ನಂಬರ್ 1 ಭಯ ಪಡ್ಕೊಳ್ಳುವಂಥ ಅವಶ್ಯಕತೆ, ನಾನು ಅದೇ ಇಲ್ಲಿ ಹೇಳಿದಾಗ ಓಲ್ಡ್ ಸ್ಕಿನ್ನನ್ನು ಶೆಡ್ ಮಾಡಿ ಮುಂದೆ ಹೋಗುವಂಥದ್ದು. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1. ಟ್ರುತ್, ಸ್ಟ್ರಗಲ್, ಡ್ಯೂಟಿ, ಡಿಸಿಪ್ಲಿನ್, ವಾರಿಯರ್, ಜಸ್ಟಿಸ್. ಸೊ ನಿಮಗೆ ಜಸ್ಟಿಸ್ ಕೂಡ ಸಿಗುತ್ತೆ. ನಿಮಗೆ ಯಾರಾದರೂ ಏನಾದರೂ ಮೋಸ ಮಾಡಿದರೆ, ಎನಿ ಕೈಂಡ್ ಆಫ್, ನೀವು ತುಂಬ ಇನೋಸೆನ್ಸ್ ಆಗಿದ್ರಿ ಆ್ಯಂಡ್ ಆ ಇನೋಸೆನ್ಸನ್ನು ಬೇರೆಯವರು ಯೂಸ್ ಮಾಡಿ ನಿಮಗೇನಾದರೂ ಕಷ್ಟಗಳನ್ನು ಏನಾದರೂ ಕೊಟ್ಟಿದ್ದರೆ ನಿಮಗೆ ಜಸ್ಟಿಸ್ ಸಿಗುತ್ತೆ. ಓಕೆ, ಸೊ ನೀವು ವಾರಿಯರ್ ಥರ, ಇದು ನಿಮ್ಮ ಡೆಸ್ಟಿನಿಯಲ್ಲಿದೆ, ಭಾಗ್ಯದಲ್ಲಿ ಏನಿದೆ ಅಂತಂದರೆ ಸ್ಟ್ರಗಲ್ ಇದೆ, ಸತ್ಯ ಏನಿದೆ ನೋಡಿ ಅದರ ಮೇಲೆ ಹೆಚ್ಚಿನ ಗಮನನ ಕೊಡಿ. ಡ್ಯೂಟಿ ಆ್ಯಂಡ್ ಡಿಸಿಪ್ಲಿನ್, ನೀವೆಷ್ಟು ಡಿಸಿಪ್ಲಿನ್ನ ಮೇಂಟೈನ್ ಮಾಡ್ತೀರಾ ನೋಡಿ, ಪೈಲ್ ನಂಬರ್ 1 ಅಷ್ಟು ಒಳ್ಳೆಯದು ನಿಮಗೆ. ಓಕೆ, ನೀವೊಂದು ವಾರಿಯರ್, ಏನೇ ಕಷ್ಟ ಬಂದರೂ ಕೂಡ ಅದನ್ನು ಹಿಮ್ಮೆಟ್ಟಿಸಿ ಮುಂದೆ ಹೋಗ್ತೀರಾ. ಟ್ರೈ ಆ್ಯಂಡ್ ಟ್ರೈ ಅಗೇನ್ ಅಂಟಿಲ್ ಯು ಸಕ್ಸೀಡ್, ಡು ನಾಟ್ ಗಿವ್ ಅಪ್. ಸೊ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಗಿವ್ ಅಪ್ ಮಾಡಬೇಡಿ, ಟ್ರೈ ಮಾಡ್ತಾ ಇರಿ ಅಂಟಿಲ್ ನಿಮಗೆ ಯಾವಾಗ ಸಕ್ಸಸ್ ಸಿಗುತ್ತೆ ನೋಡಿ ಅಲ್ಲಿ ತನಕ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪೈಲ್ ನಂಬರ್ 2. ಸೊ ಎಸ್, ನಿಮ್ಮ ಡೆಸ್ಟಿನಿಯಲ್ಲಿ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಶೈನ್ ಆಗುವಂಥದ್ದಿದೆ, ಸಕ್ಸಸ್ ಇದೆ ನಿಮ್ಮ ಡೆಸ್ಟಿನಿಯಲ್ಲಿ. ಓಕೆ, ಸೊ ಪೈಲ್ ನಂಬರ್ 1ಅಲ್ಲಿ ಅಬಂಡೆನ್ಸ್ ಇತ್ತು, ನಿಮ್ಮಲ್ಲಿ ನಾನು ಶೈನಿಂಗ್ ಆ್ಯಂಡ್ ಸ್ಟಾರ್ ಥರ ಶೈನ್ ಆಗುವಂಥದ್ದು ಆ್ಯಂಡ್ ಸಕ್ಸಸ್ಸನ್ನು ಕೂಡ ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಟ್ಯಾರೋ ಏನು ಹೇಳುತ್ತೆ ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. Thank you, universe. 9 of swords. Okay. Okay, pile number 2. 8 of wands. 6 of cups. ಗ್ರೋತ್ ಇದೆ ನಿಮ್ಮ ಡೆಸ್ಟಿನಿಯಲ್ಲಿ. ಓಕೆ, ತಕ್ಷಣಕ್ಕೆ ಏನೋ ಗ್ರೋತ್ ಸಿಗುವಂಥದ್ದು. ಓಕೆ, ಒಳ್ಳೆ ಪಾರ್ಟ್ನರ್ ಕೂಡ ಇದ್ದಾರೆ, ಸೋಲ್ಮೇಟ್ ಕೂಡ ಇದ್ದಾರೆ ನಿಮ್ಮ ಡೆಸ್ಟಿನಿಯಲ್ಲಿ. ಪೈಲ್ ನಂಬರ್ 2. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. ವಾವ್, ನೈಟ್ ಆಫ್ ಕಪ್ಸ್. ಯು ಆರ್ ಪ್ರೊಟೆಕ್ಟೆಡ್. ಪೈಲ್ ನಂಬರ್ 2. ಯು ಆರ್ ಪ್ರೊಟೆಕ್ಟೆಡ್. ಓಕೆ, ಇದು ಪೈಲ್ ನಂಬರ್ 1ಅಲ್ಲಿ ಕೂಡ ಬಂದಿತ್ತು, ಕ್ವೀನ್ ಆಫ್ ಸೋರ್ಡ್ಸ್. ಓಕೆ, ಪೈಲ್ ನಂಬರ್ 2. Three of swords. 8 of cups. ಓಕೆ, ಡೆಸ್ಟಿನಿಯಲ್ಲಿ ಲೆಸನ್ಸ್ ತುಂಬ ಇದೆ ಪೈಲ್ ನಂಬರ್ 2 ನಿಮಗೆ ಸ್ಟಡಿ ಮಾಡುವಂಥದ್ದು. 1 ಸೆಕೆಂಡ್, ನಾನು ಒಮ್ಮೆ ಫ್ಯಾನ್ ಹಾಕ್ಕೊಳ್ತೀನಿ. ಓಕೆ, ಸೊ ಎಸ್ ನೋಡಿ,
ನಿಮ್ಮ ಡೆಸ್ಟಿನಿಯಲ್ಲಿ ಲೆಸನ್ಸ್ ತುಂಬ ಇದೆ ಕಲಿಯೋದು. ಓಕೆ, ಇನ್ನೊಂದು ಏನು ಅಂತಂದರೆ ಹಾರ್ಟ್ ಬ್ರೇಕ್. ಈ ಹಾರ್ಟ್ ಬ್ರೇಕ್ ಯಾವಾಗ ಆಗುತ್ತೆ ಅಂತಂದರೆ ಒಂದು ಪರ್ಸನಿಗೆ ನೀವು ಎಮೋಷ್ನಲಿ ತುಂಬಾ ಅಟ್ಯಾಚ್ಡ್ ಆದಾಗ. ಓಕೆ, ಆ್ಯಂಡ್ ಲೆಸನ್ ಏನು ಅಂತಂದರೆ ಡಿಟ್ಯಾಚ್ಮೆಂಟನ್ನು ಕಲಿಯೋದು. ಇದು ನಿಮ್ಮ ಡೆಸ್ಟಿನಿಯಲ್ಲಿದೆ. ಯು ಆರ್ ಪ್ರೊಟೆಕ್ಟೆಡ್. ನೀವು ನಿಮ್ಮ ಡೆಸ್ಟಿನಿ ಅಲ್ಲಿ ಏನು ಬರೆದಿದೆ ಅಂತಂದರೆ ನೀವು ಯಾವಾಗಲೂ ಸುರಕ್ಷಿತವಾಗಿದ್ದೀರಾ. ಏಂಜಲ್ಸ್, ನೀವು ನಂಬಿರುವಂಥ ದೇವರು ಯಾವಾಗಲೂ ನಿಮ್ಮನ್ನು ಕಾಪಾಡ್ತಾರೆ. ಓಕೆ, ಆ್ಯಂಡ್ ನಿಮಗೆ ಒಳ್ಳೆ ಪಾರ್ಟ್ನರ್ ಕೂಡ ಸಿಗಬಹುದು. ಓಕೆ, ಆ್ಯಂಡ್ ಗಿವಿಂಗ್ ಆ್ಯಂಡ್ ರಿಸೀವಿಂಗ್ ಎನರ್ಜಿ, ಕೊಡೋದು ಆ್ಯಂಡ್ ತೊಗೊಳ್ಳೋದು. ಸೊ ಇಲ್ಲಿ ನಿಮಗೆ ಏನು ಅಂತಂದರೆ ಪಾಲ್ ನಂಬರ್ 2 ಬರೀ ಒಬ್ಬರಿಗೆ ಕೊಡ್ತಾನೆ ಇರೋದಲ್ಲ, ಆ ಕಡೆಯಿಂದ ನೀವು ತೊಗೊಳ್ಬೇಕಾಗತ್ತೆ. ನೀವು ಎನರ್ಜಿ ತೊಗೊಂಡಿಲ್ಲ ಅಂತಂದರೆ ಹಾರ್ಟ್ ಬ್ರೇಕ್ ಖಂಡಿತವಾಗ್ಲೂ ನಿಮ್ದು ಆಗುತ್ತೆ. ಇದು ಲವರ್ಸ್ ಇರ್ಬೋದು, ಹಸ್ಬೆಂಡ್ ವೈಫ್ ಇರ್ಬೋದು, ಎನಿ ಕೈಂಡ್ ಆಫ್, ಯಾರಿಗೂ ಅಟ್ಯಾಚ್ಡ್ ಆಗಬೇಡಿ. ಅಟ್ಯಾಚ್ಮೆಂಟ್ ಆಗೋದು ತುಂಬ ಈಸಿ, ಬಟ್ ಡಿಟ್ಯಾಚ್ಮೆಂಟ್ ಆಗೋದೇನಿದೆ ನೋಡಿ ತುಂಬ ಕಷ್ಟ ಇದೆ. ಒಂದು ವೇಳೆ ನೀವು ಡಿನೈಲ್ಗೆ ಬಂದರೆ, ಡಿನೈಲ್ ಅಂತಂದರೆ ಸಾಧ್ಯನೇ ಇಲ್ಲ ಅಂತಂದರೆ ತುಂಬ ಕಷ್ಟ ಇದೆ ಅದರಿಂದ ಹೊರಗೆ ಬರೋದು. ಅದು ಮತ್ತು ನಿಮ್ಮನ್ನು ಡಿಪ್ರೆಷನ್, ಸ್ಟ್ರೆಸ್, ಸೊ ಅದಕ್ಕೆ ತಗೊಂಡು ಬರುತ್ತೆ. ಸೊ ಆವಾಗ ನಿಮ್ಮ ಎಮೋಷನ್ಸ್ನ ಚೆಕ್ ಮಾಡ್ತಾ ಇರೋದು ಕೂಡ ತುಂಬ ಇಂಪಾರ್ಟೆಂಟ್ ಪಾಲ್ ನಂಬರ್ 2. ಬಿಕಾಸ್ ಕಪ್ಸ್ ಎನರ್ಜಿ ಜಾಸ್ತಿ ಇದೆ. ಯು ಆರ್ ವೆರಿ ಎಮೋಷ್ನಲಿ, ನೀವು ತುಂಬ ಎಮೋಷ್ನಲ್ ಆಗಿರಬಹುದು, ನೀವು ತುಂಬಾ ಸೆಂಟಿಮೆಂಟ್ ಕೂಡ ಆಗಿರ್ಬೋದು. ಯಾರನ್ನ ಒಬ್ಬರನ್ನ ಫಾರ್ ಎಕ್ಸಾಂಪಲ್ ದಾರಿಯಲ್ಲಿ ಯಾರನ್ನಾದರೂ ನೋಡಿದ್ರಿ, ಅದನ್ನು ನೋಡಿದ ತಕ್ಷಣ ನಿಮಗೆ ಕರುಣೆ ಹುಕ್ಕೋದಕ್ಕೆ ಶುರು ಆಗುತ್ತೆ. ಒಬ್ಬರಿಗೆ ಹೆಲ್ಪ್ ಮಾಡಿ ಬೇಡ ಅಂತ ಹೇಳೋದಿಲ್ಲ, ಬಟ್ ರಿಟರ್ನಲ್ಲಿ ನಿಮಗೆ ಯಾವ ಎನರ್ಜಿ ಸಿಗ್ತಾ ಇದೆ ಅನ್ನೋದನ್ನು ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಆದಷ್ಟು ಬೋಲ್ಡ್ ಆ್ಯಂಡ್ ಟಫ್ ಆ್ಯಂಡ್ ರಫ್ ಆಗಿರುವಂಥ ಅವಶ್ಯಕತೆ ಇದೆ ನಿಮಗೆ. ಬಿಕಾಸ್ ಏನು ಗೊತ್ತಾ, ನೀವು ಇದು ನಿಮ್ಮ ಡೆಸ್ಟಿನಿಯಲ್ಲಿದೆ, ಈ ಎನರ್ಜಿ ಕೂಡ ನಿಮ್ಮ ಡೆಸ್ಟಿನಿಯಲ್ಲಿದೆ. ನೀವು ತುಂಬಾ ಕಂಪ್ಯಾಷನೇಟ್ ಇದ್ದೀರಾ ಅಂತಂದರೆ ಆ ಎನರ್ಜಿನ ಸ್ವಿಚ್ ಮಾಡುವಂಥ ಇನ್ನೊಂದು ಎನರ್ಜಿ ಕೂಡ ನಿಮ್ಮ ಡೆಸ್ಟಿನಿಯಲ್ಲಿದೆ. ಲೈಕ್ ಕ್ವೀನ್ ಆಫ್ ಸೋರ್ಟ್ಸ್ ಈ ಒಂದು ರೂಪನ ನೀವು ನೋಡಬಹುದು. ರೈಟ್ ನಾವು ಹೇಗಿದ್ದಾಳೆ ನೋಡಿ ಅದು, ಬಟ್ ಅವಳಲ್ಲೂ ಕೂಡ ಇನ್ನೊಂದು ರೂಪ ಇದೆ. ಅದು ಏನು ಅಂತಂದರೆ ಮಮತೆ, ವಾತ್ಸಲ್ಯ, ಕರುಣೆ, ಬಟ್ ಅದು ಇನ್ನೊಂದು ಸೈಡಲ್ಲಿದೆ. ಸೊ ಹಾಗಾಗಿ ಇವಳ ಆ ಸೈಡನ್ನು ತೋರಿಸಿಲ್ಲ ಇಲ್ಲಿ. ಓಕೆ, ತೋರಿಸಿಲ್ಲ. ಪಾಲ್ ನಂಬರ್ 2. ಓಕೆ, ಸೊ ಎಸ್, ನಾನು ಟ್ಯಾರೋ ಕೋರ್ಸ್ ಶುರು ಮಾಡಬೇಕು ಅಂತ ಇದ್ದೀನಿ. ಬಿಕಾಸ್ ತುಂಬ ಜನ ನನಗೆ ಕಮೆಂಟ್ಸ್ ಕೂಡ ಮಾಡ್ತಾರೆ, ಕಲಿಸ್ತೀರಾ ಅಂತ. ಸೊ ಎಸ್, ಕಲಿಸಬೇಕು ಅಂತ ಇದ್ದೀನಿ ನಾನು. ಓಕೆ, ಸೊ ಎಸ್, ಇಲ್ಲಿ ಮೀನಿಂಗ್ ತುಂಬ ಇದೆ. ಲೈಕ್ ನೀವು ಯಾವುದೇ ಥರದ ಕೆಲಸ ಮಾಡ್ತೀರಾ ನೋಡಿ, ಅಲ್ಲಿ ಕ್ಲಾರಿಟಿನ ತೊಗೊಂಡು ಬನ್ನಿ. ಕ್ಲಾರಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಕನ್ಫ್ಯೂಷನ್ಸಿಂದ ಯಾವುದೇ ಡಿಸಿಷನ್ಸ್ನ ತೊಗೊಳ್ಬೇಡಿ. ಕನ್ಫ್ಯೂಷನ್ಸ್ ಆಗೋದೇ ಬೇಡ. ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ, ಅದನ್ನ ಅವಾಗವಾಗ ಚೆಕ್ ಮಾಡ್ತಾ ಇರಬೇಕಾಗತ್ತೆ. ನಿಮ್ಮ ಎಮೋಷನ್ಸ್ ಹೇಗಿದೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಅಂತ ಅಂದರೆ ಹರ್ಟ್ ಆಗುತ್ತೆ ನಿಮಗೆ. ಆಮೇಲೆ ನಿಮಗೆ ಏನೆಲ್ಲ ನಿಮ್ಮ ಕಣ್ಣ ಮುಂದೆ ರಿಯಾಲಿಟಿಯಲ್ಲಿ ಏನೆಲ್ಲ ಕಾಣುತ್ತೆ ನೋಡಿ, ಅದೆಲ್ಲ ನಿಮಗೆ ಸುಳ್ಳು ಅಂತಲೇ ಅನಿಸುತ್ತೆ. ಓಕೆ, ಸೊ ಎಸ್, ಇಲ್ಲಿ ಸ್ಪಿರಿಚುವಲ್ ಗ್ರೋತ್ ಕೂಡ ಇದೆ ನಿಮ್ಮ ಡೆಸ್ಟಿನಿಯಲ್ಲಿ. ಸ್ಪಿರಿಚುವಲಿ ಕೆಲವೊಂದು ವಿಷಯಗಳನ್ನು ನೀವು ಲರ್ನ್ ಮಾಡ್ತೀರಾ. ಓಕೆ, ಪಾಲ್ ನಂಬರ್ 2. ಬಿಕಾಸ್ 8 ಆಫ್ ಕಪ್ಸ್ ಇದೆ. ಆ್ಯಂಡ್ ಇನ್ನೊಂದು ನಿಮ್ಮಲ್ಲಿ ಪವರ್ ಇದೆ. ಏನು ಅಂತಂದರೆ ವಿಷಯಗಳನ್ನು ಲೆಟ್ ಗೋ ಮಾಡುವಂಥದ್ದು, ಯಾವುದನ್ನು ಕೂಡ ಹಿಡಿತದಲ್ಲಿ ಇಟ್ಕೊಳ್ಳದೆ ಇರುವಂತಹ ಎನರ್ಜಿ. ಸೊ ಆ ಒಂದು ಎನರ್ಜಿ ನಿಮ್ಮಲ್ಲಿದೆ, ನಿಮ್ಮ ಡೆಸ್ಟಿನಿಯಲ್ಲಿದೆ. ಹಾರ್ಟ್ ಬ್ರೇಕ್ ಬೇಗ ಆಗುತ್ತೆ. ಏನಕ್ಕೆ ಆಗುತ್ತೆ ಅಂತಂದರೆ ಒಬ್ಬರಿಗೆ ಫುಲ್ಲು ಸರ್ವಸ್ವವನ್ನೇ ಕೊಟ್ಬಿಡೋದು. ಆ ಪರ್ಸನ್ ಹೇಗಿದ್ದಾರೆ ಅನ್ನೋದನ್ನು ನೋಡೋದಿಲ್ಲ, ಬಟ್ ಎಲ್ಲ ಸರ್ವಸ್ವವನ್ನೇ ಅವರಿಗೆ ಕೊಟ್ಬಿಡುವಂಥದ್ದು. ಸೊ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಲವ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಎಲ್ಲವನ್ನು ಒಬ್ಬರಿಗೆ ತ್ಯಾಗ ಮಾಡೋದಲ್ಲ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ. ಓಕೆ, ಥ್ಯಾಂಕ್ ಯು. ವಾವ್, ಸಣ್ಣ ಕಾರ್ಡ್. ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ, ನೀವು ಶೈನ್ ಆಗ್ತೀರಾ, ಸಕ್ಸಸ್ ಇದೆ ನಿಮಗೆ ಲೈಫಲ್ಲಿ ಅನ್ನೋದು. ಎಸ್, ಈ ಕಾರ್ಡ್ ಅದನ್ನೇ ಹೇಳ್ತಾ ಇದೆ. ನೀವು ಶೈನ್, ನಿಮ್ಮ ಡೆಸ್ಟಿನಿಯಲ್ಲಿ ಶೈನ್ ಇದೆ, ನೀವು ಶೈನ್ ಆಗ್ತೀರಾ, ಸಕ್ಸಸ್ ಇದೆ, ನಿಮ್ಮ ಡೆಸ್ಟಿನಿಯಲ್ಲಿ ಹ್ಯಾಪಿನೆಸ್ ಕೂಡ ಇದೆ. ಓಕೆ, ಸೊ ಆದಷ್ಟು ಎಂಜಾಯ್ ಮಾಡಿ ಲೈಫನ್ನು, ಆ್ಯಸ್ ಇಟ್ ಈಸ್ ಎಂಜಾಯ್ ಮಾಡಿ. ಕಷ್ಟ ಇದ್ದರೂ ಕೂಡ ಎಲ್ಲಿ ಎಂಜಾಯ್ ಮಾಡಬಹುದು ಅನ್ನೋದನ್ನು ನೋಡಿ. ಸ್ಪ್ರಿಂಗ್ ಇದೆ ನಿಮಗೆ. ಸ್ಪ್ರಿಂಗ್ ಟೈಮ್ ಏನಿದೆ ನೋಡಿ, ತುಂಬಾ ಸಿಗ್ನಿಫಿಕೆಂಟ್ ಇರ್ಬೋದು. ಪಾಲ್ ನಂಬರ್ 2 ಪೀಪಲ್.
ಸಿ ಯುವರ್ ಸೀಡ್ಸ್ ಗ್ರೋ. ಸ್ಪ್ರಿಂಗ್ ಟೈಮಲ್ಲಿ ಏನಿದೆ ನೋಡಿ, ನೀವು ಏನೆಲ್ಲ ಹಾರ್ಡ್ ವರ್ಕ್ ಮಾಡಿದ್ದೀರ ನೋಡಿ, ಅದರ ಫಲ ನಿಮಗೆ ಸ್ಪ್ರಿಂಗ್ ಟೈಮ್ ಏನಿದೆ ನೋಡಿ ಅಲ್ಲಿ ಸಿಗುತ್ತೆ ನಿಮಗೆ. ಸ್ಪ್ರಿಂಗ್ ಟೈಮ್ ಯಾವಾಗ ಬರುತ್ತೆ? ಮಾರ್ಚ್ ಟು ಮೇ. ಓಕೆ, ಬಿಕಾಸ್ ನಾವು ಕರ್ನಾಟಕದಲ್ಲೂ ಕೂಡ ಬೇರೆ ಕಡೆ ಸೀಸನ್ಸ್ ಬೇರೆ ಥರ ಇರುತ್ತೆ. ಫ್ಲವರಿಂಗ್ ಆಗುವಂಥ ಸೀಸನ್ ಎಲ್ಲ ಏನಿದೆ ನೋಡಿ, ಅದರಲ್ಲಿ ಗ್ರೋತನ್ನು ನೀವು ನೋಡ್ಬೋದು. ಸ್ಪೆಷಲಿ ನೀವು ಒಂದ್ಸಲ ನೋಡ್ಕೊಳ್ಳಿ, ಇವಾಗ 12 ಮಂತ್ಸ್ ಇದೆ. 12 ಮಂತ್ಸಲ್ಲಿ ಯಾವ ಒಂದು ಮಂತ್ಸ್ ಏನಿದೆ ನೋಡಿ ನಿಮಗೆ ತುಂಬ ಸಿಗ್ನಿಫಿಕೆಂಟ್ ಅಂತ ಅನಿಸುತ್ತೆ, ಆ ಟೈಮಲ್ಲಿ ನಿಮಗೆ ತುಂಬ ಗ್ರೋತ್ ಇದೆ ಅಂತ ಅನಿಸುತ್ತೆ ಅನ್ನೋದನ್ನು ನೋಡಿ. ಓಕೆ, ಸೊ ನನಗೂ ಕೂಡ ಒಂದು ಮಂತ್ ಇದೆ, ಬಟ್ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋದಿಲ್ಲ ಇವಾಗ. ಓಕೆ, ಸೊ ನೋಡಿ ಯಾವ ಒಂದು ಮಂತ್ ನಿಮಗೆ ತುಂಬ ಸಿಗ್ನಿಫಿಕೆಂಟ್ ಇದೆ ಅಂತ ಹೇಳಿಬಿಟ್ಟು. ಓಕೆ, ಲೆಟ್ಸ್ ಸಿ ಪೈಲ್ ನಂಬರ್ 2. A new strategy is required. Find the path to love and happiness. ಸ್ಟ್ರಾಟಜಿನ ಚೇಂಜ್ ಮಾಡಿ. ಮೊದಲು ಯೂಸ್ ಮಾಡಿರುವಂತಹ ಸ್ಟ್ರಾಟಜಿನ ವಾಪಸ್ ಯೂಸ್ ಮಾಡಬೇಡಿ, ಸ್ಟ್ರಾಟಜಿ ಚೇಂಜ್ ಮಾಡಿ. ಓಕೆ, ಫೈಂಡ್ ದ ಪಾತ್ ಟು ಲವ್ ಆ್ಯಂಡ್ ಹ್ಯಾಪಿನೆಸ್. ಎಲ್ಲಿ ಪ್ರೀತಿ ಇದೆ ನೋಡಿ ಅಂತಹ ಒಂದು ದಾರಿನ ಹುಡುಕಿ. ಫಾರ್ ಎಕ್ಸಾಂಪಲ್, ನಿಮಗೆ ಕರಿಯರಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ಮೊದಲು ಪ್ರೀತಿ ಅಂದರೆ ಬೇರೆಯವ್ರನ್ನ ಹೋಗ್ಬಿಟ್ಟು ಲವ್ ಮಾಡಿ ಅಂತ ಹೇಳ್ತಾ ಇಲ್ಲ. ಪ್ರೀತಿ ಅಂತಂದರೆ ಆ ಕರಿಯರ್ ಆ ಕರಿಯರ್ ಹತ್ರ ಹೋಗಬೇಕಾದ್ರೆ ನಿಮ್ಮ ಸ್ಟೆಪ್ಸ್, ನಿಮ್ಮ ಪ್ರೊಸೀಜರ್ಸ್ ಏನಿದೆ ನೋಡಿ ಅದು ತುಂಬ ಪ್ರೀತಿಪೂರ್ವಕವಾಗಿರಬೇಕು, ಹ್ಯಾಪಿನೆಸ್ಸಿಂದ ತುಂಬಿರಬೇಕು. ಓಕೆ, ಸೊ ಆ ನ್ಯೂ ಸ್ಟ್ರಾಟಜೀಸ್ ರಿಕ್ವೈರ್ಸ್ ಹೊಸ ತಂತ್ರವನ್ನು ಯೂಸ್ ಮಾಡುವಂಥ ಅವಶ್ಯಕತೆ ಇದೆ ನಿಮ್ಮ ಕರಿಯರಲ್ಲಿರ್ಬೋದು. ಓಕೆ, ಸ್ಪೆಷಲಿ ನನಗೆ ಕರಿಯರ್ ಇಲ್ಲಿ ಹೆಚ್ಚು ಕಾಣ್ತಾ ಇದೆ, ಐ ಡೋಂಟ್ ನೋ ವೈ, ಬಟ್ ಕರಿಯರ್ ಇಲ್ಲಿ ಹೆಚ್ಚು ಕಾಣ್ತಾ ಇದೆ. ಸೊ ಲೆಟ್ಸ್ ಈ ಕಾರ್ಡಲ್ಲಿ ಏನಿದೆ ಅಂತ. ಲುಕ್ ಫಾರ್ ದ ಲೆಸನ್. ಓ ಮೈ ಗಾಡ್, ಇವಾಗ ಲೆಸನ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಲುಕ್ ಫಾರ್ ದ ಲೆಸನ್, ಟೇಕ್ ಇಟ್ ಈಸಿ, ಫೊರ್ಗಿವ್ ಯುವರ್ ಸೆಲ್ಫ್. ಆದಷ್ಟು ನಿಮ್ಮನ್ನು ನೀವು ಫೊರ್ಗಿವ್ ಮಾಡೋದಕ್ಕೆ ಹೇಳ್ತಾ ಇದ್ರೆ. ಓಕೆ, ಸೊ ನಿಮ್ಮನ್ನು ನೀವು ಫೊರ್ಗಿವ್ ಮಾಡಿ ಆ್ಯಂಡ್ ಬೇರೆಯವ್ರನ್ನ ಕೂಡ ಫೊರ್ಗಿವ್ ಮಾಡಿ ಆ್ಯಂಡ್ ಮೂವ್ ಫಾರ್ವರ್ಡ್. ಪೈಲ್ ನಂಬರ್ 2. ಓಕೆ, ಸೊ ಲೆಟ್ಸ್ ಬೇರೆ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. ನೋ ಯುವರ್ ಸೆಲ್ಫ್, ಲರ್ನ್ ಆ್ಯಂಡ್ ಗ್ರೋ, ಸೆಲೆಬ್ರೇಟ್ ಲೈಫ್. ನಿಮಗೆ ಅದನ್ನೇ ಹೇಳ್ತಾ ಇದ್ದು, ಬಿಕಾಸ್ ನಿಮ್ಮ ಡೆಸ್ಟಿನಿಲಿ ಕೂಡ ಅದೇ ಇದೆ ಆ್ಯಕ್ಚುಲಿ. ಕಲೀರಿ ಆ್ಯಂಡ್ ಬೆಳೀರಿ. ಓಕೆ, ಪೈಲ್ ನಂಬರ್ 2. ಸೊ ಬೇರೆ ವೆಲ್ತ್, ಮೆಟೀರಿಯಲ್ ನೀಡ್ಸ್, ಗೋಲ್ಸ್, ಪ್ರಮೋಷನ್ಸ್. ಎಸ್, ಪ್ರಮೋಷನ್ಸ್ ಕೂಡ ಇದೆ, ವೆಲ್ತ್ ಕೂಡ ಇದೆ, ಮೆಟೀರಿಯಲ್ ನೀಡ್ಸ್ ನಿಮಗೆ ಏನು ಬೇಕು ನೋಡಿ ಅದು ಕೂಡ ಇದೆ. ಆ್ಯಂಡ್ ದ ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ರಿಮೂವ್ಸ್ ಫಿಯರ್ ಆ್ಯಂಡ್ ವರಿ, ಕಾಮ್ಸ್ ದ ಮೈಂಡ್, ವೇರ್ ಗ್ರೀನ್. ಸೊ ನಿಮಗೇನಾದರೂ ಸ್ಟ್ರೆಸ್ ಜಾಸ್ತಿ ಇದೆ, ಇಲ್ಲಾಂದರೆ ಕೋಪ ಸಿಕ್ಕಾಪಟ್ಟೆ ಬರ್ತಾ ಇದೆ, ಸಾರಿ ನಾಟ್ ಕೋಪ, ಭಯ ಆಗ್ತಾ ಇದೆ, ತುಂಬ ಚಿಂತೆ ಕಾಡ್ತಾ ಇದೆ, ಮೈಂಡನ್ನು ಕಾಮ್ ಮಾಡಬೇಕು ಅಂತಂದರೆ ಗ್ರೀನನ್ನು ವೇರ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.